ಬಿಜೆಪಿಯ ಆಂತರಿಕ ಸಂಘರ್ಷ ಆದ್ರೆ ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಕದನ ಪ್ರಾರಂಭವಾಗುವ ಲಕ್ಷಣ ಕಾಣ್ತಾ ಇದೆ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಂಪುಟ ಸರ್ಜರಿಯ ಬಗ್ಗೆ ಮಾತನಾಡುವ ಸಲುವಾಗಿ ಬುಧವಾರ ದೆಹಲಿಗೆ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಭೇಟಿಯಾಗಿದೆ. ಸಂಪುಟ ಸರ್ಜರಿ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಯಾರಿಗೆ ಕೊಟ್ಟು ಇನ್ಯಾರನ್ನೇ ಒಳಗೆ ಕರ್ಕೊಂಡ್ರೂ ಕೂಡ ಒಂದು ಹಂತದ ಭಿನ್ನಮತ ಭಿನ್ನರಾಗ ಸ್ಫೋಟಗೊಳ್ಳೋ ಎಲ್ಲಾ ಲಕ್ಷಣಗಳು ಸಾಧ್ಯತೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಇದ್ದೇ ಇದೆ. ಮತ್ತೆ ಸಂಪುಟ ಸರ್ಜರಿಯ ಕೂಗು ಪ್ರಾರಂಭವಾಗಿದೆ ಕಾಂಗ್ರೆಸ್ ಪಾಳ್ಯದ ಒಳಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸುವ ಸಲುವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಉಪಮುಖ್ಯಮಂತ್ರಿಗಳು. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಮನೆಯಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇದ್ದಾರೆ. ಡಿಸಿಎಂ ಬರೋದಕ್ಕೂ ಮೊದಲೇ ಪರಮೇಶ್ವರ್ ಅವರಿದ್ದಾರೆ. ಕಾವೇರಿ ನಿವಾಸದಲ್ಲಿ ಇದೀಗ ಮೂವರು ನಾಯಕರು ಮಹತ್ವದ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಬುಧವಾರ ದೆಹಲಿಗೆ ಹೋಗೋಕು ಮುಂಚೆ ಪಟ್ಟಿಯನ್ನ ಸಿದ್ದಪಡಿಸಿ ಅದನ್ನ ವರಿಷ್ಠರ ಮುಂದಿಡುವ ಸಾಧ್ಯತೆ ಲೆಕ್ಕಾಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಭಾನುವಾರವಾದರೂ ಕೂಡ ಹಬ್ಬದ ದಿನವೂ ಬಿಡುವಿಲ್ಲದ ಚಟುವಟಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಉಪಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು ಸದ್ಯಕ್ಕೆ ಹಾಜರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಸಂಪುಟ ಸರ್ಜರಿ ಅನ್ನೋದು ಯಾವಾಗಲೇ ಆದರೂ ಕೂಡ ಒಂದು ಅರ್ಥದಲ್ಲಿ ಜೇನುಗೂಡಿ ಕೈ ಹಾಕೋ ಕೆಲಸ. ಈಗ ಮೂರು ಜನ ನಾಯಕರು ಕೂತು ಚರ್ಚೆ ಮಾಡ್ತಿದ್ದಾರೆ. ಏನಾಗಬಹುದು? ಪಟ್ಟಿ ಏನಾದ್ರೂ ತಯಾರಾಗತ್ತಾ ಈ ಮಾತುಕತೆ ಅಂತ್ಯವಾಗೋ ವೇಳೆಗೆ? ಖಂಡಿತ ಸ್ಮಿತಾ, ಇವತ್ತು ಯುಗಾದಿ ಹಬ್ಬ, ಹಿಂದೂಗಳ ಪಾಲಿಗೆ ವರ್ಷದ ಆರಂಭ. ಇದರ ಒಂದು ಶುಭಾಶಯ ಕೋರುವ ನೆಪದಲ್ಲಿ ಡಿಸಿಎಂ ಮತ್ತು ಗೃಹ ಸಚಿವರು ಸಿಎಂ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನ ಮಾಡ್ತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಬುಧವಾರ ಸೇರಿದಂತೆ ಒಂದೆರಡು ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಸಿಎಂ ಅವರು ಮಾಡ್ತಾ ಇದ್ದಾರೆ. ಡಿಸಿಎಂ ಅವರು ಹೋಗಬಹುದು ಜೊತೆಗೆ, ಆದ್ರೆ ಇನ್ನೂ ಅಧಿಕೃತವಾಗಿಲ್ಲ. ಆದ್ರೆ ಇಲ್ಲಿ ಎರಡು ಪ್ರಮುಖ ವಿಚಾರಗಳಿದಾವೆ. ಒಂದು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕನ್ನುವಂತ ಹೈಕಮಾಂಡ್ ಮುಂಚೆಯಿಂದನೂ ಹೇಳ್ಕೊಂಡ್ ಬರ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಒತ್ತಾಸೆ ಅಂತ ಸಚಿವ ಸಂಪುಟ ಪುನರ್ರಚನೆಗೆ ಕೈ ಹಾಕಬೇಕಾಗುತ್ತಾ ಅನ್ನುವಂಥದ್ದು ಒಂದು ಚರ್ಚೆ. ಹಾಕೋದಾದ್ರೆ ಎಷ್ಟು ಜನನ ಸೇರಿಸ್ಕೋಬೇಕು, ಎಷ್ಟು ಜನನ ಕೈ ಬಿಡಬೇಕು ಅನ್ನುವಂಥದ್ದು ಇದೊಂದು ಚರ್ಚೆ ಇದೆ. ಹಾಗಾಗಿ ಅದನ್ನು ಯಾವ ರೀತಿಯಾಗಿ ಸಟರೇಟ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಚರ್ಚೆ ಆರಂಭ ಆಗಿರತಕ್ಕಂಥದ್ದು. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ವಿಧಾನ ಪರಿಷತ್ ಸ್ಥಾನಕ್ಕೆ 4 ನಾಮನಿರ್ದೇಶನ ಸ್ಥಾನಗಳು ಬಾಕಿ ಉಳಿದಿದ್ದಾವೆ. ಕಳೆದ ಅಕ್ಟೋಬರ್ ಅಲ್ಲೇ ಖಾಲಿಯಾಗಿರ್ತಕ್ಕಂಥ ಸ್ಥಾನಗಳು ಈಗಾಗಲೇ 4-5 ತಿಂಗಳಾಗೋಯ್ತು ಖಾಲಿಯಾಗಿ. ಆದ್ರೂ ಅದನ್ನ 4 ಸ್ಥಾನಗಳನ್ನ ಭರ್ತಿ ಮಾಡಕ್ಕಾಗಿಲ್ಲ. ಆ 4 ಸ್ಥಾನಗಳನ್ನ ಭರ್ತಿ ಮಾಡಿದ್ದೇ ಆದಲ್ಲಿ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಮೆಜಾರಿಟಿಗೆ ಬರುತ್ತೆ ಮತ್ತು ಸಭಾಪತಿ ಸ್ಥಾನವನ್ನು ಕೂಡ ಪಡೆಯೋಕೆ ಅರ್ಹರಾಗುತ್ತೆ. ಈ 4 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿರೋ ಕಾರಣಕ್ಕಾಗಿ ಬಹಳ ಜಟಿಲ ಆಗಿತ್ತು. ಇದನ್ನ ಬಗೆಹರಿಸಿರಲಿಲ್ಲ ಮತ್ತು ಸಿಎಂ ಕೂಡ ಮೊಣಕಾಲಿಗೆ ನೋವಾಗಿರೋ ಕಾರಣಕ್ಕಾಗಿ ಎಲ್ಲಿ ಓಡಾಡೋ ಕಾರಣಕ್ಕಾಗಿ ದೆಹಲಿ ಭೇಟಿ ಕೊಟ್ಟಿರಲಿಲ್ಲ. ಈಗ ಹೈಕಮಾಂಡ್ ಬುಲಾವ್ ಕೊಟ್ಟಿರೋದ್ರಿಂದ ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ, ನಾಮನಿರ್ದೇಶನ ಸ್ಥಾನಗಳು ಮತ್ತು ಹನಿ ಟ್ರ್ಯಾಪ್ ಪ್ರಕರಣ ಕೂಡ ಸದ್ದು ಮಾಡ್ತಾ ಇರೋದ್ರಿಂದ ಎಲ್ಲ ವಿವರಣೆಯನ್ನ ಸಿಎಂ ಅವರು ಹೈಕಮಾಂಡ್ಗೆ ಕೊಡಬೇಕಾಗಿದೆ. ಆ ಎಲ್ಲ ವಿಚಾರಗಳನ್ನ ಸಮಗ್ರವಾಗಿ ಆಯಾ ಸಚಿವರಿಂದ ಚರ್ಚೆ ಮಾಡಿ, ಮೂವರು ಏನಿದಾರಲ್ಲ, ಗೃಹ ಸಚಿವರು, ಡಿಸಿಎಂ ಇದಾರಲ್ಲ, ಇವರು ರಾಜ್ಯದಲ್ಲಿ ಬಹಳ ಪ್ರಮುಖರು. ಯಾಕಂದ್ರೆ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ಕೂಡ ಇದ್ದಿದ್ದವರು. ಹಾಗಾಗಿ ಎಲ್ಲ ವಿಚಾರಗಳನ್ನ ಕಲೆಕ್ಟ್ ಮಾಡಿ ಹೈಕಮಾಂಡ್ಗೆ ವರದಿ ಒಪ್ಪಿಸೋಕೆ ಒಂದಷ್ಟು ಮಾತುಕತೆ ನಡೀತಾ ಇರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬಿಜೆಪಿಯ ಆಂತರಿಕ ಸಂಘರ್ಷ ಆದ್ರೆ ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಕದನ ಪ್ರಾರಂಭವಾಗುವ ಲಕ್ಷಣ ಕಾಣ್ತಾ ಇದೆ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಂಪುಟ ಸರ್ಜರಿಯ ಬಗ್ಗೆ ಮಾತನಾಡುವ ಸಲುವಾಗಿ ಬುಧವಾರ ದೆಹಲಿಗೆ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಭೇಟಿಯಾಗಿದೆ. ಸಂಪುಟ ಸರ್ಜರಿ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಯಾರಿಗೆ ಕೊಟ್ಟು ಇನ್ಯಾರನ್ನೇ ಒಳಗೆ ಕರ್ಕೊಂಡ್ರೂ ಕೂಡ ಒಂದು ಹಂತದ ಭಿನ್ನಮತ ಭಿನ್ನರಾಗ ಸ್ಫೋಟಗೊಳ್ಳೋ ಎಲ್ಲಾ ಲಕ್ಷಣಗಳು ಸಾಧ್ಯತೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಇದ್ದೇ ಇದೆ. ಮತ್ತೆ ಸಂಪುಟ ಸರ್ಜರಿಯ ಕೂಗು ಪ್ರಾರಂಭವಾಗಿದೆ ಕಾಂಗ್ರೆಸ್ ಪಾಳ್ಯದ ಒಳಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸುವ ಸಲುವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ ಉಪಮುಖ್ಯಮಂತ್ರಿಗಳು.
ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಸಿಎಂ ಮನೆಯಲ್ಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಇದ್ದಾರೆ. ಡಿಸಿಎಂ ಬರೋದಕ್ಕೂ ಮೊದಲೇ ಪರಮೇಶ್ವರ್ ಅವರಿದ್ದಾರೆ. ಕಾವೇರಿ ನಿವಾಸದಲ್ಲಿ ಇದೀಗ ಮೂವರು ನಾಯಕರು ಮಹತ್ವದ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಬುಧವಾರ ದೆಹಲಿಗೆ ಹೋಗೋಕು ಮುಂಚೆ ಒಂದು ಪಟ್ಟಿಯನ್ನ ಸಿದ್ದಪಡಿಸಿ ಅದನ್ನ ವರಿಷ್ಠರ ಮುಂದಿಡುವ ಸಾಧ್ಯತೆ ಲೆಕ್ಕಾಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಭಾನುವಾರವಾದರೂ ಕೂಡ ಹಬ್ಬದ ದಿನವೂ ಬಿಡುವಿಲ್ಲದ ಚಟುವಟಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಉಪಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು ಸದ್ಯಕ್ಕೆ ಹಾಜರಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ, ಸಂಪುಟ ಸರ್ಜರಿ ಅನ್ನೋದು ಯಾವಾಗಲೇ ಆದರೂ ಕೂಡ ಒಂದು ಅರ್ಥದಲ್ಲಿ ಜೇನುಗೂಡಿ ಕೈ ಹಾಕೋ ಕೆಲಸ. ಈಗ 3 ಜನ ನಾಯಕರು ಕೂತು ಚರ್ಚೆ ಮಾಡ್ತಿದ್ದಾರೆ. ಏನಾಗಬಹುದು? ಪಟ್ಟಿ ಏನಾದ್ರೂ ತಯಾರಾಗತ್ತಾ ಈ ಮಾತುಕತೆ ಅಂತ್ಯವಾಗೋ ವೇಳೆಗೆ? ಖಂಡಿತ ಸ್ಮಿತಾ, ಇವತ್ತು ಯುಗಾದಿ ಹಬ್ಬ ಹಿಂದೂಗಳ ಪಾಲಿಗೆ ವರ್ಷದ ಆರಂಭ. ಇದರ ಒಂದು ಶುಭಾಶಯ ಕೋರುವ ನೆಪದಲ್ಲಿ ಡಿಸಿಎಂ ಮತ್ತು ಗೃಹ ಸಚಿವರು ಸಿಎಂ ಅವರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆಯನ್ನು ಮಾಡ್ತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಬುಧವಾರ ಸೇರಿದಂತೆ ಒಂದೆರಡು ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಸಿಎಂ ಅವರು ಮಾಡ್ತಾ ಇದ್ದಾರೆ. ಡಿಸಿಎಂ ಅವರು ಹೋಗಬಹುದು ಜೊತೆಗೆ, ಆದ್ರೆ ಇನ್ನೂ ಅಧಿಕೃತವಾಗಿಲ್ಲ. ಆದ್ರೆ ಇಲ್ಲಿ 2 ಪ್ರಮುಖ ವಿಚಾರಗಳಿದಾವೆ. ಒಂದು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕನ್ನುವಂತ ಹೈಕಮಾಂಡ್ ಮುಂಚೆಯಿಂದನೂ ಹೇಳ್ಕೊಂಡ್ ಬರ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಒತ್ತಾಸೆ ಅಂತ ಸಚಿವ ಸಂಪುಟ ಪುನರ್ರಚನೆಗೆ ಕೈ ಹಾಕಬೇಕಾಗುತ್ತಾ ಅನ್ನುವಂಥದ್ದು ಒಂದು ಚರ್ಚೆ. ಹಾಕೋದಾದ್ರೆ ಎಷ್ಟು ಜನನ ಸೇರಿಸ್ಕೋಬೇಕು, ಎಷ್ಟು ಜನನ ಕೈ ಬಿಡಬೇಕು ಅನ್ನುವಂಥದ್ದು ಇದೊಂದು ಚರ್ಚೆ ಇದೆ. ಹಾಗಾಗಿ ಅದನ್ನು ಯಾವ ರೀತಿಯಾಗಿ ಸೆಟರೇಟ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಚರ್ಚೆ ಆರಂಭ ಆಗಿರತಕ್ಕಂಥದ್ದು. ಇದ್ರ ಜೊತೆಗೆ ಬಹಳ ಪ್ರಮುಖವಾಗಿ ವಿಧಾನ ಪರಿಷತ್ ಸ್ಥಾನಕ್ಕೆ 4 ನಾಮನಿರ್ದೇಶನ ಸ್ಥಾನಗಳು ಬಾಕಿ ಉಳಿದಿದ್ದಾವೆ. ಕಳೆದ ಅಕ್ಟೋಬರ್ ಅಲ್ಲೇ ಖಾಲಿ ಆಗಿರತಕ್ಕಂಥ ಸ್ಥಾನಗಳು ಈಗಾಗಲೇ 4-5 ತಿಂಗಳಾಗೋಯ್ತು ಖಾಲಿಯಾಗಿ. ಆದ್ರೂ ಅದನ್ನ 4 ಸ್ಥಾನಗಳನ್ನ ಭರ್ತಿ ಮಾಡಕ್ಕಾಗಿಲ್ಲ. ಆ 4 ಸ್ಥಾನಗಳನ್ನ ಭರ್ತಿ ಮಾಡಿದ್ದೇ ಆದಲ್ಲಿ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ಮೆಜಾರಿಟಿಗೆ ಬರುತ್ತೆ ಮತ್ತು ಸಭಾಪತಿ ಸ್ಥಾನವನ್ನು ಕೂಡ ಪಡೆಯೋಕೆ ಅರ್ಹರಾಗುತ್ತೆ. ಈ 4 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿರೋ ಕಾರಣಕ್ಕಾಗಿ ಬಹಳ ಜಟಿಲ ಆಗಿತ್ತು. ಇದನ್ನ ಬಗೆಹರಿಸಿರಲಿಲ್ಲ ಮತ್ತು ಸಿಎಂ ಕೂಡ ಮೊಣಕಾಲಿಗೆ ನೋವಾಗಿರೋ ಕಾರಣಕ್ಕಾಗಿ ಎಲ್ಲಿ ಓಡಾಡೋ ಕಾರಣಕ್ಕಾಗಿ ದೆಹಲಿ ಭೇಟಿ ಕೊಟ್ಟಿರಲಿಲ್ಲ. ಈಗ ಹೈಕಮಾಂಡ್ ಬೋಲಾವ್ ಕೊಟ್ಟಿರೋದ್ರಿಂದ ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ, ನಾಮನಿರ್ದೇಶನ ಸ್ಥಾನಗಳು ಮತ್ತು ಹನಿ ಟ್ರಾಪ್ ಪ್ರಕರಣ ಕೂಡ ಸದ್ದು ಮಾಡ್ತಾ ಇರೋದ್ರಿಂದ ಎಲ್ಲ ವಿವರಣೆಯನ್ನ ಸಿಎಂ ಅವರು ಹೈಕಮಾಂಡ್ಗೆ ಕೊಡಬೇಕಾಗಿದೆ. ಆ ಎಲ್ಲ ವಿಚಾರಗಳನ್ನ ಸಮಗ್ರವಾಗಿ ಆಯಾ ಸಚಿವರಿಂದ ಚರ್ಚೆ ಮಾಡಿ, ಮೂವರು ಏನಿದಾರಲ್ಲ, ಗೃಹ ಸಚಿವರು, ಡಿಸಿಎಂ ಇದಾರಲ್ಲ, ಇವರು ರಾಜ್ಯದಲ್ಲಿ ಬಹಳ ಪ್ರಮುಖರು. ಯಾಕಂದ್ರೆ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರು ಕೂಡ ಇದ್ದಿದ್ದವರು. ಹಾಗಾಗಿ ಎಲ್ಲ ವಿಚಾರಗಳನ್ನ ಕಲೆಕ್ಟ್ ಮಾಡಿ ಹೈಕಮಾಂಡ್ಗೆ ವರದಿ ಒಪ್ಪಿಸೋಕೆ ಒಂದಷ್ಟು ಮಾತುಕತೆ ನಡೀತಾ ಇರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬಿಜೆಪಿಯ ಆಂತರಿಕ ಸಂಘರ್ಷ ಆದ್ರೆ ಇತ್ತ ಕಾಂಗ್ರೆಸ್ನಲ್ಲೂ ಕೂಡ ಕದನ ಪ್ರಾರಂಭವಾಗುವ ಲಕ್ಷಣ ಕಾಣ್ತಾ ಇದೆ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಂಪುಟ ಸರ್ಜರಿಯ ಬಗ್ಗೆ ಮಾತನಾಡುವ ಸಲುವಾಗಿ. ಬುಧವಾರ ದೆಹಲಿಗೆ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅದಕ್ಕೆ ಪೂರ್ವಭಾವಿಯಾಗಿ ಈ ಒಂದು ಭೇಟಿಯಾಗಿದೆ. ಸಂಪುಟ ಸರ್ಜರಿ ಬಗ್ಗೆ ಉಭಯ ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಯಾರಿಗೆ ಕೊಟ್ಟು ಇನ್ಯಾರನ್ನೇ ಒಳಗೆ ಕರ್ಕೊಂಡ್ರೂ ಕೂಡ ಒಂದು ಹಂತದ ಭಿನ್ನಮತ, ಭಿನ್ನರಾಗ ಸ್ಫೋಟಗೊಳ್ಳೋ ಎಲ್ಲಾ ಲಕ್ಷಣಗಳು, ಸಾಧ್ಯತೆಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಇದ್ದೇ ಇದೆ. ಮತ್ತೆ ಸಂಪುಟ